ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಿಡ್ನೈಟ್ 12 ಗಂಟೆ ರಾತ್ರಿಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಅಂಥ ಸ್ಪೆಷಲ್ ಏನೂ ಅಲ್ಲ, ಜಸ್ಟ್ ನಮ್ಮ ಜನ್ಮದಿನದ ಪ್ರಯುಕ್ತ ಚಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕೇಕ್ನ ತಂದಿದ್ರು. ಸೊ ಹಾಗಾಗಿ ಕೇಕ್ ಕಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ನಾನು. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಂದೊಂದು ಫೋಟೋ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫೋಟೋನ ಹಾಕ್ತಾಯಿದ್ದಾರೆ. ನೋಡೋಣ ಹೆಂಗೋಗುತ್ತೆ ಡೇ ಅಂತ. ಹೆಂಗಿದ್ರು ಇವರು ಬರ್ರಿ, ಯಾವಾಗಿದ್ ಇವಾಗ ಚೆನ್ನಾಗಿದೆ ಬರ್ರಿ, ನಿಂತ್ಕೊಳ್ರಿ, ಕುಯ್ ಬರ್ರಿ ಕೇಕ ಬನ್ನಿ, ಪಾಪಣ್ಣ ಬಿಡಿ ಕುಡಿ, ಪರವಾಗಿಲ್ಲ. ನೋಡಿಲಿ ನಮ್ಮ ಪಾಪು ಅವ್ರ ಮಮ್ಮಿಗೆ ಗಿಫ್ಟ್ ತವನೆ, ಚಿಕ್ಕ ಗಿಫ್ಟು, ಹೂವ. ಹ್ಯಾಪಿ ಬರ್ಡೇ ಮಮ್ಮಿ. ಅವನಿಗೆ ಬೇಕಂತ ಅಮ್ಮಂದು ಕೇಕ್ ಕಟ್ ಮಾಡಿಸ್ಬಿಡೋ ಈಗ. ಈಗ ಅದೇ ಖುಷಿಲಿ ಆರಾಮಾಗಿ ಕೇಕ್ ಕಟ್ ಮಾಡ್ಬಿಟ್ಟು ಪಾಚ್ಕೊಬಿಡೋದು. ನೋಡು, 3 ಗುಲಾಬಿ ಇಲ್ಲೇ ಎಲ್ಲ ಸೇರ್ಕೊಂಡು ಗುಲ್ಕನ್ ಮಾಡ್ಬೋದು. ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು ಬ್ರೋ, ಹ್ಯಾಪಿ ಬರ್ಡೇ ಟು ಯು ಮದರ್ ಇಂಡಿಯಾ, ಹ್ಯಾಪಿ ಬರ್ಡೇ ಟು ಯು ಪುಟ್ಲಕ್ಷ್ಮಿ. ಶ್ರೀತನೇ ಅವ್ರ ಅಮ್ಮಂಗೆ ಜೈ. ಪಾಪು ಕೇಳ್ತವನ್ ಕಡೆಯಲ್ಲಿ ಕೈಯೋ ಹಿಂಗ ಅಂತವನೆ, ಹಿಂಗೆ ಕೈಲಿ ಯಾರೀತಾ ಕೂತವನೆ. ಅವ ಮಗನಲ್ಲಿ ಅಮ್ಮಂದು. ಮಗನೆ ಟೇಸ್ಟ್ ಮಾಡ್ಸೇನೆ. ಯಪ್ಪ ಏನು ಆಟಾಡ್ತೀಯಾ? ಒಂದು ವರ್ಷ ತುಂಬ ಕೊಡಂಗಿಲ್ಲ ಚೂರು. ಅವ ಮುಂದೆ ಬರ್ತಾಳೆ ನಿಂಗೆ ಕೇಕ್. ಆಕ್ಚುಲಿ ಆಫ್ಟರ್ ಲಾಂಗ್ ಬ್ಯಾಕ್ ಒಂದು 4-5 ತಿಂಗಳಿಂದ ಯಾವುದೂ ವ್ಲಾಗ್ಸ್ ಮಾಡಿರಲಿಲ್ಲ. ಕಾರಣ ಏನು ಅಂತಂದರೆ ಪಾಪು ಬನ್ನಿ ಟೈಮ್ ಕೊಡ್ತಾ ಇರಲಿಲ್ಲ. ಸೊ ಈಗ ಪಾಪು ಯಾವಾಗ ಒಂಚೂರು ಹುಡುಗೆ ಚೇತರಿಕೆ ಕೊಟ್ಟವನೆ, ಆರಾಮಾಗಿ ಓಡಾಡ್ಕೊಂಡು ಮಾಡು ಅಂತ. ಹಂಗಾಗಿ ಈಗ ನೆನ್ನೆಯಿಂದ ಸ್ಟಾರ್ಟ್ ಮಾಡೋಳೆ. ಪ್ರೀವಿಯಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರಿ ಆ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ ಸೇರಿ ನನ್ನ ಹೆಂಡತಿಗೆ ವಿಶ್ ಮಾಡಿ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅವಳಿಗೆ ವಿಶ್ ಮಾಡಿ, ಈ ವರ್ಷ ಅವಳು ಅಂದ್ಕೊಂಡಿದ್ದೆಲ್ಲ ಈಡೇರಲಿ. ಮತ್ತೆ ಗಿಫ್ಟು ಅಂತ ಹೊಟ್ಟೆ ಉರಿಸ್ತಾಳೆ. ಆ್ಯನಿವರ್ಸರಿ ಬಂದರೂ ಗಿಫ್ಟು, ಬರ್ತ್ಡೇ ಬಂದರೂ ಗಿಫ್ಟು, ಹೊಸ ವರ್ಷ ಬಂದರೂ ಇದರ ಗಿಫ್ಟ್ ಅಂತಾಳೆ. ಇದಕ್ಕಿಂತ ಅತ್ಯಮೂಲ್ಯವಾದಂಥ ಗಿಫ್ಟ್ ನನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ. ಅರ್ಪಿಸ್ತಾ ಇದ್ದೀನಿ ಅವಳಿಗಿಂತ. ತಗೊಳಮ್ಮ, ನೋಡ್ರಿ ಬೇಡ ಅಂತವಳೆ. ಏನ್ರಿ ಇವಳು ಬೇಡ ಅಂತವಳಿಂದ. ನೀನ್ ಏನಾರ ಅಪ್ಪಿತಪ್ಪಿ ಬಿಗ್ ಬಾಸ್ಗೆ ಹೋಗಿದ್ರೆ ಎಂತ ಡೇ ಇವತ್ತು. ಅಲ್ಲೋಗಿ ಕೇಕ್ ಕಟ್ ಮಾಡಿಸಿ ನಳಿಕೆ ಕಪ್ ಗೆದ್ಕೊಂಡ್ಬತ್ತಿದ್ದೆ, ಏನ್ ಮಾಡ್ಕೊಂಡ್ಬತ್ತಿದ್ದೆ. ಯಾವ್ದೇ ಕಾರಣಕ್ಕೂ ಬಿಗ್ ಬಾಸ್ ನಾನು ಹೋಗಲ್ಲ, ನಿನ್ನೂ ಹೋಗಕ್ ಬಿಡೋದು. ಈ ತರ ಹೇಳಿದ್ರೆ ಕಳಿಸ್ತಾರೆ ಎಲ್ಲ ಹಂಗೆ ಹೇಳಿ ಹೋಗೋರಲ್ಲ. ಕಿಲಾಡಿ ಅವಳು. ನಾನಿಲ್ಲಪ್ಪ, ನಾನು ಹೋಗೋದಾಗಿದ್ರೆ ಕಳೆದ ವರ್ಷದ ಸೀಸನ್ ಅಲ್ಲೇ ಹೋಗ್ತಿದ್ದೆ ನಾನು. 100K ಬೆಳಿಗ್ಗೆ ಎಷ್ಟೊತ್ತು ರೀಚ್ ಆಗಿರುತ್ತಲ್ವ ಬ್ರೋ? ಪ್ರಪೋಸ್ ಇವಾಗ ಡ್ಯೂಪ್ಲಿಕೇಟ್ ಹೂವು ನೋಡಿದಿರಿ, ಒರಿಜಿನಲ್ ನೋಡಿದಿರಾ? ಕೇಕಲ್ಲಿ ತಲೆಗಿಡ್ಕೊತೀವಿ ನೋಡು. ಇಷ್ಟೇನಾ ಗಿಫ್ಟು? ಇದೇನಾ? 1 2 3 ಮುಕ್ತಾಯ. ಇಲ್ಲ ಹಿಡಿಲ್ವಾ? 5 ನಂಗೆ ನಿದ್ದೆ ಬರ್ತಾ ಇದ್ರು. ಚೆನ್ನಾಗಿ ರೆಡಿಯಾಗಿ ಇದು ಹಾಕೊಂಡು ಇದ್ರದ್ದು ಸ್ವೆಟರ್ ಹಾಕೊಂಡು, ಆಮೇಲೆ ಹಿಂಗೆಲ್ಲ ಹಾಕೊಂಡು ನಾವ್ ಇನ್ನೂ ಕೇಕ್ ಕಟ್ ಮಾಡ್ಸಕ್ಕೆ ರೆಡಿ ಇಲ್ಲ. ನಮ್ಮನೆ ಬಂದು ಎಬ್ರಿಸ್ಬಿಟ್ಟು ನಾನು ರೆಡಿ ಅಂದ್ರು. ಓಕೆ, ಈ ವ್ಲಾಗ್ ಕಂಟಿನ್ಯೂಟಿ ಆಗುತ್ತೆ ಮಾರ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದ್ದು ಇನ್ನೂ ಮುಂದುವರಿಯುತ್ತೆ ನೋಡಿ. ಹೇಳಿ ಮೇಡಮ್, ಸ್ವಲ್ಪ ಹೇಳೇನಾದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಶ್ ಮಾಡ್ತೀರಾ ನನಗೆ ಗೊತ್ತು. ಸೊ ಎಲ್ರಿಗೂ ಮುಂಚಿತವಾಗಿ ಲವ್. ನಾನು ಮೊದಲೇ ದಪ್ಪ ಕಾಣಿಸ್ತೀನಿ, ಮುಂದೆ ಬರಬೇಡ ಕೊಡೋ. ಕರೆಕ್ಟ್ ಆಗಿದೆ ಬಿಡಿ. ಈಗ ಇಲ್ಲ, ಜಾಸ್ತಿ ಏನು ಮುಂದೆ ಏನು ಬಂದಿರಲಿಲ್ಲ. ಆಯ್ತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಎಲ್ಲರೂ ವಿಶಸ್ಗೂ ಥ್ಯಾಂಕ್ ಯು. ಮಮ್ಮಿಗೆ ಬರ್ಡೇ ವಿಶ್ ಮಾಡಿ ಬಂದೆ. ಹ್ಯಾಪಿ ಬರ್ಡೇ ಟು ಯು.
ಸೊ ಮಾರ್ನಿಂಗ್ಗೆ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಸೊ ಹಾಗಾಗಿ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಪಾಪು ಪಾಪು ಗುಮ್ಮ ಗುಮ್ಮ ನಿದ್ದೆ ಮಾಡ್ತಾ ಇದ್ದೀರಾ ನೀವು ಆಲಯ ಮಗ್ನೆ? ಓಯ್ ಮಗ್ನೆ, ನಮ್ಮ ಬಾಸು ಯಾರು? ನಮ್ಮ ಪಾಪು ಅವರು. ಆ್ಯಕ್ಚುಲಿ ಪಾಪು ಇದ್ದಿದ್ದರಿಂದ ನಾವೆಲ್ಲೂ ದೂರ ಹೋಗೋದಕ್ಕಾಗಲಿಲ್ಲ, ಟೆಂಪಲ್ಗಾಗಲಿ ಅಥವಾ ರೆಸಾರ್ಟ್ ಈ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಚಂದು. ಬಟ್ ಎಲ್ಲೂ ಪ್ಲ್ಯಾನ್ ಮಾಡಿದ್ರೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಪ್ಲ್ಯಾನ್ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಅವನು ಇನ್ನೂ ಚಿಕ್ಕವನಲ್ಲ, ಸೊ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಒಂದು ಟೆಂಪಲ್ ಇತ್ತು, ಕನಿಕಾ ಪರಮೇಶ್ವರಿ ಟೆಂಪಲ್. ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಇವತ್ತು ಆ್ಯಕ್ಚುಲಿ ಟೆಂಪಲಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ರು, ಬಿಕಾಸ್ ಇದ್ದಿತ್ತಲ್ಲ ಅಮಾವಾಸ್ಯೆ. ಸೊ ಹಾಗಾಗಿ ಹೋಮ ಎಲ್ಲ ಮಾಡಿ ವಿಶೇಷ ಪೂಜೆ ಇತ್ತು. ಸೊ ಅಲ್ಲಿಗೂ ಹೋಗಿ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಟೆಂಪಲ್ ಹತ್ರನೇ ಇದ್ದಿದ್ದರಿಂದ ಪಾಪುನ ಜೊತೆಲಿ ಕರ್ಕೊಂಡು ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ ಒಂದು 7:30 ಆಗೋಗಿತ್ತು. ಸೊ ಪಾಪುನ ಜಾಸ್ತಿ ಇವತ್ತು ಆಚೆ ಇರೋದು ಬೇಡ ಅಂತ ಹೇಳ್ಬಿಟ್ಟು ಬೇಗನೆ ಕರ್ಕೊಂಡು ಬಂದ್ವಿ. ಆ್ಯಂಡ್ ಚಂದೂ ಬೇಗ ಹೋಗಬೇಕು ಅಂತಲೂ ಹೇಳ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇತ್ತು. ಸೊ ನೋಡೋಕ್ಕೆ ಹೋಗೋಣ, ಮಿಸ್ ಆಗಿಬಿಡುತ್ತೆ ಬಾಬಾ ಅಂತ ಹೇಳ್ತಾಯಿದ್ರು. ಮುಗಿಸ್ಕೊಂಡು ಬೇಗನೆ ಬಂದ್ವಿ ಮನೆಗೆ. ಸೊ ಮನೆಗೆ ಬಂದ ತಕ್ಷಣ ಟಿ ವಿ ಆನ್ ಮಾಡಿ ಬಿಗ್ ಬಾಸ್ ಹಾಕ್ಕೊಂಡು ನೋಡ್ತಾ ಕೂತಿದ್ವಿ. ಆಮೇಲೆ ಏನು ಮಾಡೋದು, ಏನು ಪ್ಲ್ಯಾನ್ ಮಾಡೋದು ಅಂತ ಚಂದು ಯೋಚನೆ ಮಾಡ್ತಾಯಿದ್ರು. ಸೊ ಸಡನ್ನಾಗಿ ಹೆಂಗಿದ್ರು ಊಟ ಮಾಡಿಲ್ಲ ಅಲ್ವಾ ಇನ್ನು, ಸೊ ಊಟಕ್ಕೆ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮಂದರು ಬಂದಿದ್ದರು. ಸೊ ಅವ್ರನ್ನ ಕರ್ಕೊಂಡು ಆಚೆ ಹೊರಟ್ವಿ. ಆ್ಯಂಡ್ ನಮ್ಮ ಅಕ್ಕ ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗೆ ಹೋಗಿದ್ರು. ಅವರಿಗೂ ಕಾಲ್ ಮಾಡಿ ಹೋಟೆಲ್ ಹತ್ರನೇ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಹೋಟೆಲ್ಗೆ ಹೋದ್ವಿ. ಪಾಪುನ ಎತ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಭಯ ಆಗ್ತಿತ್ತು, ಕೋಲ್ಡ್ ಗಿಲ್ಡ್ ಆಗಿಬಿಟ್ರೆ ಏನು ಮಾಡೋದು, ಚಳಿ ಇದೆ ಸ್ವಲ್ಪ ಅಂತ ಹೇಳ್ಬಿಟ್ಟು. ಬಟ್ ಮನೆ ಹತ್ರನೇ ಇತ್ತು ಹೋಟೆಲು, ಹಾಗಾಗಿ ಬೇಗ ಬಂದ್ಬಿಡೋಣ ಅಂತ ಹೊರಟ್ವಿ. ಹೋಟೆಲ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಒಳಗೆ ಹೋಗ್ತಿದ್ದಂಗೆ ಡೆಕೋರೇಷನ್ ಎಲ್ಲ ಮಾಡಿದರು ಆ್ಯಂಡ್ ಸಾಂಗ್ ಎಲ್ಲ ಜೋರಾಗಿ ಹಾಕಿದ್ರು. ಅಂದರೆ ಬರ್ಡೇ ಪಾರ್ಟಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ ಈ ಥರ ಸೆಲೆಬ್ರೇಟ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಹೋಟೆಲಲ್ಲಿ ಡೆಕೋರೇಷನ್ ಕೂಡ ಮಾಡಿ ಕೊಡ್ತಾರೆ. ಯಾರೋ ಡೆಕೋರೇಷನ್ ಮಾಡಿಸಿದ್ದಾರೆ ಬರ್ಡೇ ಪಾರ್ಟಿಗೆ. ಸೊ ಸಿಕ್ಕಿದ್ದೆ ಚಾನ್ಸು, ನಿಂತ್ಕೊಂಡು ಫೋಟೋ ತೊಗೊಂಬಿಡೋಣ ಅಂತೇಳ್ಬಿಟ್ಟು ನಾನು ಫೋಟೋ ತೊಗೊಳೋದಕ್ಕೆ ಅಂತ ಹೋಗಿ ನಿಂತ್ಕೊಂಡೆ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅದು ನನಗೋಸ್ಕರನೇ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಚಂದು ಯಾಕೆ ಭಯ ಪಡ್ಕೋತಿದ್ಯಾ, ಆರಾಮಾಗಿ ನಿಂತ್ಕೊಂಡು ತಗೋ, ಅದು ನಿನಗೆ ಮಾಡಿಸಿರೋದು ಅಂತ ಹೇಳಿದ್ರು. ನಾನು ಫುಲ್ ಶಾಕು. ಅದಾದಮೇಲೆ ಪಾಪು ಅಂತೂ ಲೈಟಿಂಗ್ಸ್ ನೋಡಿಕೊಂಡು ಫುಲ್ಲು ಆರಾಮಾಗಿದ್ದ, ಏನೂ ಅಳ್ತಾನೆ ಇರಲಿಲ್ಲ. ಅವನಿಗೆ ಲೈಟ್ಸ್ ಎಲ್ಲ ಕಾಣಿಸ್ಬಿಟ್ರೆ ಫುಲ್ ಆ ಕಡೆ ಈ ಕಡೆ ನೋಡ್ಕೊಂಡು ಆರಾಮಾಗಿದ್ಬಿಡ್ತಾನೆ. ನಾವು ಆಮೇಲೆ ಅಲ್ಲಿ ನಿಂತ್ಕೊಂಡು ಫೋಟೋನೂ ತೊಗೊಂಡ್ವಿ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಈ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ಥರ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಏನೂ ಮಾಡಿರಲಿಲ್ಲ, ಸುಮ್ಮನೆ ಅವ್ರ ಪಾಡ್ಗೆ ಅವರಿದ್ರು. ನಮ್ಮ ಅಕ್ಕಂಗೂ ರಜೆ ಇತ್ತು, ಅವ್ಳ ಪಾಡ್ಗೆ ಅವಳಿದ್ಲು, ಚಂದೂ ಅವ್ರ ಪಾಡ್ಗೆ ಅವರಿದ್ರು. ನಾನು ಪಾಪುನ ಎತ್ಕೊಂಡು ಸುಮ್ಮನೆ ಹಾಗೆ ಟೈಮ್ ಹೊರಟೋಯ್ತು 5 ಗಂಟೆವರೆಗೂ. ಅದಾದಮೇಲೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಇಷ್ಟೇ ಡೇ ಮುಗೀತು, ಯಾವ ಬರ್ಡೇ ಏನೂ ಇಲ್ಲ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಪಾಪು ಇರೋದ್ರಿಂದ ಎಲ್ಲೂ ಆಚೆನೂ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಬಟ್ ಪಕ್ಕದಲ್ಲೇ ಆ ಥರ ಹೋಟೆಲ್ ಇದ್ದಿದ್ದರಿಂದ ಇವರು ಹೋಗಿ ಡೆಕೋರೇಷನ್ ಎಲ್ಲ ಮಾಡಿಸಿ ಬಂದಿದ್ದಾರೆ. ನಂಗೆ ಗೊತ್ತೇ ಇಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೆಳಿಗ್ಗೆಲ್ಲ ಫುಲ್ ಮೂಡ್ ಆಫ್ ಮಾಡ್ಕೊಂಡಿದ್ದೆ, ಏನೂ ಮಾಡ್ತಾಯಿಲ್ಲ ನೀನು, ಏನು ಗಿಫ್ಟು ಕೊಡ್ತಾಯಿಲ್ಲ ಅಂತ ಅಂದ್ಕೊಂಡು. ಅವ್ರಿಗೆ ಏನೂ ಇಲ್ಲ, ಏನು ಮಾಡೋಕ್ಕಾಗುತ್ತೆ, ಪಾಪು ಇದನ್ನು ಹೆಂಗೆ ಹೋಗೋದು ಅಂತ ಎಲ್ಲ ಹೇಳಿದ್ರು. ನಾನು ಸರಿ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಅದಾದಮೇಲೆ ನೋಡಿದ್ರೆ ಈ ಥರ ಎಲ್ಲ ಆಯಿತು. ಫುಲ್ ಖುಷಿ ಆಯಿತು. ಎಂಡ್ ಆಫ್ ದಿ ಡೇ ಚಂದನು ಪಾಪನೆಲ್ಲ ಎತ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ, ಅಳ್ತಾನೆ ಇರಲಿಲ್ಲ. ಅಂದರೆ ಒಂದು 2-3 hours ಆರಾಮಾಗಿದ್ದ ಅವನು, ಏನು ಅವಳು ಏನು ಕೇಳಿದ್ರು ಅಂದರೆ 3, 2, 1 ಈಗ 3, 2, 1 ನಂದು 23 ಮಾಡೆಲ್ ಕಾರ್ನ ಗಿಫ್ಟ್ ಆಗಿ ಕೊಡ್ತಾ ಇದೀನಿ. ಹಾಗಂತ ಅನ್ಕೋಬೇಡಿ, ಅದರೊಳಗಡೆ ಗಿಫ್ಟ್ ಇದೆ. 23 ಮಾಡಲು ಗಿಫ್ಟ್ ಆಗಿ ಕೊಡ್ತಾರೆ. ಅದಕ್ಕೆ ಇದ್ರೊಳಗಡೆ ಹೆಂಗಿದೆ ಗಿಫ್ಟ್ ಇದೆ, ಮುಗ್ಬಿಟ್ಟಿದೆ.
ಇವತ್ತು ಅಮಾವಾಸ್ಯೆ ಯಾವ ಚಂದಾಗಿಂದ ತೆಗಿಲಕ್ಕದ ಗಿರಿಕೆ ಕೊಡುಗಿಯ ಗಿರಿಕೆ ಕೊಡು ಓ ಗಿಫ್ಟ್ ತಗೋತಾಳೆ ಪಾಪು ಪುಟ್ಟಿ ಮಮ್ಮಿಗೆ ಗಿಫ್ಟ್ ಕೊಡ್ಬೇಕಾ ಬೇಡವಾ ಬೇಕಾ ಕೊಡಲ್ಲ ನಾವು ಇದೆಲ್ಲ ಸೆಲೆಬ್ರೇಟ್ ಆದಮೇಲೆ ಇನ್ನೊಂದು ಶಾಕು ಏನಪ್ಪ ಅಂತ ಹೇಳಿದ್ರೆ ಗಿಫ್ಟ್ ಇದೆ ಇರು ತೊಗೊಂಡು ಬರ್ತೀನಿ ಅಂತ ಹೋದರು ಕೆಳಗೆ. ನಾನು ಫುಲ್ ಶಾಕು, ಗಿಫ್ಟಾ ಹೌದಾ ನಿಜನಾ ಅಂತ ಅಂದ್ಕೊಂಡು. ಆ್ಯಕ್ಚುಲಿ ನನಗೇನು ಗೊತ್ತಾ, ಏನಾದರೂ ಆಗಿರಲಿ ಗಿಫ್ಟು, ಬಟ್ ನನಗೆ ಗಿಫ್ಟ್ ಕೊಡಬೇಕು ಬರ್ಡೇ ದಿನ. ಸೊ ಗಿಫ್ಟ್ ತಂದು ಕೊಟ್ಟರು. ಆ ರೆಡ್ ಕವರ್ದು ನಾನು ನೋಡೇ ಗೊತ್ತಾಗ್ತಿತ್ತು ಅದು ಬ್ಯಾಗು ಅಂತ. ಸೊ ಒಂದು ಬ್ಯಾಗ್ ಗಿಫ್ಟ್ ಕೊಟ್ಟರು, ತುಂಬ ಇಷ್ಟ ಆಯಿತು ನನಗೆ. ಇನ್ನೂ ಕುತೂಹಲಕಾರಿಯಾಗಿದೆ. ಪುಟ್ಟಿಯವ್ರಿಗೆ ಇನ್ನೂ ಗೊತ್ತಾಗ್ತಿಲ್ಲ ಏನು ಅಂತ. ಬ್ಯಾಗ್ ಥರ ಇದೆ ಬ್ಯಾಗ್. ಓಪನ್ ಕರ್ರೆ ಒಳಗಡೆ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಗೋಲ್ಡ್ ಅಂತ ಅಲ್ಲ ಬಿಡು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬ್ಯಾಗು. ನಿನಗೆ ಕಲರ್ ಇಷ್ಟ ಆಗುತ್ತೆ ಅಂದ್ರೆ ಸರಿ ಅದು ಓಪನ್ ಮಾಡಿ. ಚೆನ್ನಾಗಿತ್ತು ಬಿಡು, ಎಲ್ಲ ನೋಡೇ ತಂದಿರುತ್ತೆ. ವಾಚ್ ಆರು ಸುಮ್ಮನೆ ನೀವು ಎಲ್ಲ ಮುಂಚೆನೇ ಗೆಸ್ ಮಾಡಿ. ನಮ್ಮ ಪಾಪ ಸರ್ಪ್ರೈಸ್ ಆಗಿ ನೋಡ್ತಾವಲ್ಲಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರ, ಇಲ್ಲಿ ಯಾರು ನೋಡ್ತಾ ಇದ್ದೀರಲ್ಲ, ನಿಮ್ಮ ಹೆಂಡತಿಯರನ್ನ ಸಮಾಧಾನ ಪಡಿಸ್ಬೇಕು ಅಂದ್ರೆ ಅವಾಗ ಗಿಫ್ಟ್ಗಳು ಕೊಡ್ತೇನೆ. ಬೆಳಗ್ಗೆಯಿಂದ ನನಗೇನು ಮಾಡ್ತಾ ಇಲ್ಲ, ನನಗೇನು ಗಿಫ್ಟ್ ಕೊಡ್ತಾ ಇಲ್ಲ, ನನಗೇನು ತಂದಿಲ್ಲ ಅಂತ ಫುಲ್ಲು ಬೇಜಾರಾಗಿದ್ಲು. ನಮ್ಮ ಪಾಪು ಕೇಳಿದೆ ಏನು ಬೇಕಪ್ಪ ಅಂದ್ಬಿಟ್ಟು ಎರಡು ಬೆಳೆದ್ಬಿಟ್ಟು ಸೆಲೆಕ್ಟ್ ಮಾಡ್ದ ತಂದು. ನನಗೀಗ ಆ ಗಿಫ್ಟ್ ಮೇಲೆ ಕೂತೋಲ್ಲ. ಈಗ ಏನಿರ್ತದೆ ಇದರಲ್ಲಿ? ಚೆನ್ನಾಗಿದೆ. ಪುಟ್ಟಿ ಸರ್ಪ್ರೈಸ್ ಫುಲ್ ಸರ್ಪ್ರೈಸ್. ಓಪನ್ ಮಾಡಿ. ಚಾಕ್ಲೇಟ್ ಅಲ್ಲ, ನೇಲ್ ಪಾಲಿಶ್ ಮತ್ತೆ ನಿನ್ನ ಫೇವ್ರೇಟ್ ಸಿಕ್ಕವಲ್ಲ ಬಿಡವ. ಲಿಪ್ಸ್ಟಿಕ್. ಬೇಜಾನ್ ಸಾಕು. ಈಗ ಹೇಮಂತ್ ಅವ್ರು ಕೊಡ್ತಿದ್ದಾರೆ. ಸೂಪರ್. ಪುಟ್ಟಿ ಬರ್ತ್ಡೇಗೆ ಹೆವಿ ಆಯಿತು. ಇನ್ನೊಂದಿದೆ. ಇದೇನ್ರು ಇದು? ನಾವು ಗೊತ್ತಿದ್ದಂಗಿದು ಸರ್ಪ್ರೈಸು ನಿಮ್ಮಿಬ್ರದ ಇದು. ಟೈಟಾನಿಕ್ ಹೀರೋ. ನಮ್ಮ ಪಾಪು ಮಾತ್ರ ಹೊಸಿ ಸೀರಿಯಸ್ ಆಗಿ ನೋಡ್ತಾಳೆ ಎಲ್ಲನೂ. ಫುಲ್ ಟೆನ್ಷನ್, ಏನು ನಮ್ಮ ಅಮ್ಮ ಕೊಡ್ತಾರಲ್ಲ ಇವೆಲ್ಲ ಅಂತ. ಓಪನ್ ಮಾಡಿ ಒಳಗಡೆ. ಓಪನ್ ಮಾಡಿ ಮಜಾ ಮಾಡಿ. ಏನು ಕೆಳಗಡೆ ಗಿಫ್ಟ್ ಅಲ್ಲ, ತಿರ್ಸೆ ಕಡೆಗೆ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಯಾರ್ದು ಇದು gift? ರಾಗ ಟೈಟಲ್. ಇವರಿಬ್ರದ್ದು. ನಾನು ಸೆಲೆಕ್ಟ್ ಮಾಡಿದ್ದು ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಕೊಂಡ್ರ, ಅಯ್ಯೋ ನೀವು ಗಿಫ್ಟ್ ಕೊಡಲಿಕ್ಕೆ ತಾಗಿಸ್ಕೊಂಡ್ರೆ ಇಲ್ಲ ಅಂದ್ರೆ ಬೈಕೊಳ್ಳೋ ಸಿಕ್ಕಲ್ಲ. ಪ್ರಾಮಿಸ್ ಇಲ್ಲ. ಬೈಕೊಳ್ಳೋದ್ರೆ ಈಗಲೇ ಬೈಕೊಬಿಡು, ನೆಕ್ಸ್ಟ್ ವರ್ಷ ಕೊಡೋದು ಅಂತ ಹೇಳ್ರು. ಏನೇನು ಇವಾಗ ನೋಡಿ ಪಾಪ ಅವರಿಬ್ರು. ನಿಮ್ಮ ಬರ್ತ್ಡೇ ಡೇಟ್ ಇಲ್ಲೇ ಮೆನ್ಷನ್ ಮಾಡಿಬಿಡ್ರು. ಗಿಫ್ಟ್ದು ಏನು ಅನಿಸ್ತಿದೆ ನಿಮಗೆ? ಸರಿ, ಈಗ ಗಿಫ್ಟ್ ಮುಗಿತು, ಪಾರ್ಟಿ ಕೊಡ್ಸಿ. ಬನ್ನಿ ಆಯ್ತು, ಬನ್ನಿ. ನಾನು ಈ ತರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಡೇ ಫುಲ್ ಫಿಲ್ಡ್ ವಿತ್ ಹ್ಯಾಪಿನೆಸ್. ಆಮೇಲೆ ಎಕ್ಸ್ಪೆಕ್ಟ್ ಮಾಡಬಾರ್ದು, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಬಿಗ್ ಬಾಸ್ ನೋಡಿದ್ರೆ ಕ್ಯೂಟ್ ಆಗಿ ಚೆನ್ನಾಗಿದೆ. ನಾನು ಚಾಕ್ಲೇಟ್ ಅನ್ಕೊಂಡ್ಬಿಟ್ಟೆ ಸರ್. ಚೆನ್ನಾಗಿದೆ. ಈಗ ಅದು ಒಂದು ಪಾಪುಗೆ, ಪಾಪ ನೈಲ್ ಪಾಲಿಶ್ ನಿಂಗೆ ತಾನೆ. ಥ್ಯಾಂಕ್ ಯು ಜೋ. ಸೊ ಇವತ್ತಿನ ಡೈಲಿ ಇದೆಲ್ಲ ಆಯಿತು. ಅದಾದಮೇಲೆ ಊಟ ಆರ್ಡ್ರ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ. ಊಟನೂ ತುಂಬ ಚೆನ್ನಾಗಿತ್ತು. ಒಂಥರ ಖುಷಿ ಆಯಿತು ಫ್ಯಾಮಿಲಿ ಜೊತೆ ಹೋಗಿ ಊಟ ಮಾಡಿದ್ದು ಆ್ಯಂಡ್ ಸೆಲೆಬ್ರೇಟ್ ಮಾಡಿದ್ದು ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.